ಗೆಳೆಯರೇ ನಮಸ್ಕಾರ. ಕ್ಯೂರಿಯಸ್ ಮೈಂಡ್ಸ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೆಳೆಯರೇ, ಮಾತು ನಮ್ಮ ಹಿರಿಯರು ಹೇಳೋ ಹಾಗೆ ಮಾತು ಹಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅನ್ನೋ ಮಾತು ಎಷ್ಟು ನಿಜ ಅಲ್ವಾ? ಇವತ್ತು ನಾವು ಮಾತಾಡ್ತಾ ಇರೋಂಥ ವಿಚಾರ ಮಾತಿನಿಂದ ಆದಂತಹ ಒಂದು ಅವಮಾನದ ಬಗ್ಗೆ, ಆ ಅವಮಾನದಿಂದ ಸೃಷ್ಟಿಯಾದಂತಹ ಒಂದು ಆವಿಷ್ಕಾರದ ಬಗ್ಗೆ. ಹೌದು, ಈ ಜಗತ್ತಲ್ಲಿ ದೊಡ್ಡ ದೊಡ್ಡ ಕನಸುಗಳು ಹುಟ್ಟೋದು ಯಾವಾಗ ಗೊತ್ತಾ? ಯಾರಾದರೂ ನಮ್ಮನ್ನ ಹೊಗಳಿದಾಗಲ್ಲ, ಯಾರಾದರೂ ನಮ್ಮನ್ನ ಪ್ರಶಂಸೆ ಮಾಡಿದಾಗಂತೂ ಖಂಡಿತ ಅಲ್ಲ. ಆದರೆ ನಿನ್ನ ಕೈಲಾಗಲ್ಲ, ನಿನಗೆ ಈ ಒಂದು ಕೆಲಸ ಮಾಡೋ ಯೋಗ್ಯತೆನೇ ಇಲ್ಲ ಅಂತ ಮಾಡೋ ಅವಮಾನಗಳಿಂದ. ಒಬ್ಬ ವ್ಯಕ್ತಿಗೆ ಒಂದು ಅವಮಾನದ ಮಾತು, ಒಂದೇ ಒಂದು ಅಪಹಾಸ್ಯದ ನಗು, ಒಂದೇ ಒಂದು ತಿರಸ್ಕಾರ ಆ ವ್ಯಕ್ತಿಯನ್ನ ಇತಿಹಾಸದಲ್ಲೇ ಅಮರನಾಗಿಸಿ ಬಿಡುತ್ತೆ. ಯಾರಾದರೂ ಒಮ್ಮೆ ನಿಮಗೆ ನಿನ್ನಿಂದ ಏನೂ ಆಗಲ್ಲ ಅಂತ ಅವಮಾನ ಮಾಡಿದ್ರೆ ಇವತ್ತಿನ ಈ ಕತೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಹಾಗಾದ್ರೆ ಬನ್ನಿ, ಇವತ್ತು ನಾವು ತಿಳ್ಕೊಂತಾ ಇರುವ ಕತೆ ಯಾರ್ದು? ಅವರಿಗೆ ಆದ ಅವಮಾನ ಆದ್ರೂ ಏನು? ಅವರಿಗೆ ಅವಮಾನ ಮಾಡಿದ್ದು ಯಾರು? ಹಾಗೆ ಆ ಅವಮಾನದಿಂದ ಆ ವ್ಯಕ್ತಿ ಮಾಡಿದಂತಹ ಆವಿಷ್ಕಾರ ಆದ್ರೂ ಏನು? ಈ ಎಲ್ಲವನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಗೆಳೆಯರೇ, ಲ್ಯಾಂಬೋರ್ಗಿನಿ ಈ ಹೆಸರು ಕೇಳಿದ ತಕ್ಷಣ ನಮ್ಮ ಕಣ್ಣ ಮುಂದೆ ಬರೋದು ಕೋಟ್ಯಾಂತರ ಬೆಲೆ ಬಾಳುವಂತಹ ಬೆಂಕಿಯಂತಿರುವ ಕಾರ್ಗಳು. ಆದರೆ ಈ ಲ್ಯಾಂಬೋರ್ಗಿನಿ ಹುಟ್ಟಿದ್ದು ಒಂದು ಐಷಾರಾಮಿ ಗ್ಯಾರೇಜಿನಲ್ಲ, ಬದಲಾಗಿ ಒಂದು ಅವಮಾನಗೊಂಡ ಹೃದಯದಲ್ಲಿ. ಇದು ಕೇವಲ ಒಂದು ಕಾರು ಕಂಪನಿಯ ಕಥೆಯಲ್ಲ, ಇದು ಒಬ್ಬ ವ್ಯಕ್ತಿಯ ತನಗೆ ಆದ ಅವಮಾನವನ್ನ ಶಕ್ತಿಯಾಗಿಸಿಕೊಂಡಂತಹ ಕತೆ, ತನಗೆ ಆದ ತಿರಸ್ಕಾರವನ್ನ ಸವಾಲಾಗಿಸಿಕೊಂಡಂತಹ ಕತೆ, ತನ್ನ ಕೋಪವನ್ನ ಕನಸಾಗಿಸಿಕೊಂಡಂತಹ ಕತೆ. ಹಾಗಾದ್ರೆ ಬನ್ನಿ, ಆ ವ್ಯಕ್ತಿಯ ಪರಿಚಯವನ್ನ ನೋಡೋಣ. ಫೆರಾಸಿಯೋ ಲ್ಯಾಂಬೋರ್ಗಿನಿ. ಈ ಹೆಸರು ಕೇಳಿದ ತಕ್ಷಣ ನಿಮಗೆ ಅರ್ಥವಾಗಿರುತ್ತೆ ಈ ವ್ಯಕ್ತಿ ಯಾರು ಅಂತ. ಹೌದು, ಈ ವ್ಯಕ್ತಿನೇ ಲ್ಯಾಂಬೋರ್ಗಿನಿ ಅನ್ನೋ ಒಂದು ಸೂಪರ್ ಕಾರ್ ಕಂಪನಿಯ ಸಂಸ್ಥಾಪಕ. ಈ ವ್ಯಕ್ತಿ ಹುಟ್ಟಿದ್ದು 1916 ಏಪ್ರಿಲ್ 28 ರನಾಜೋ ಅನ್ನೋ ಇಟಲಿಯ ಒಂದು ಚಿಕ್ಕ ಹಳ್ಳಿಯ ಸರಳ ರೈತ ಕುಟುಂಬದಲ್ಲಿ. ಫೆರೋಸಿಯನ ತಂದೆ ತಾಯಿ ಇಬ್ಬರು ಸಹ ರೈತ ಕುಟುಂಬದವರು. ಅವರು ತಮ್ಮ ಮಗ ಸಹ ತಮ್ಮಂತೆಯೇ ಒಬ್ಬ ರೈತನಾಗಬೇಕು ಅಂತ ಬಯಸಿರ್ತಾರೆ. ಆದರೆ ಫೆರಾಸಿಯನ ಮನಸ್ಸು ಹೊಲದಲ್ಲಿರಲಿಲ್ಲ. ಬದಲಾಗಿ ಅವರಿಗೆ ಇಂಜಿನ್ಗಳು ಮತ್ತು ಅದರ ಬಿಡಿ ಭಾಗಗಳ ಮೇಲೆ ಅತೀವ ಆಸಕ್ತಿಯನ್ನ ಹೊಂದಿರ್ತಾರೆ. ಚಿಕ್ಕ ವಯಸ್ಸಿನಲ್ಲಿಯೇ ಹಾಳಾದ ಯಂತ್ರಗಳನ್ನ ಡಿಸ್ಮ್ಯಾಂಟಲ್ ಮಾಡಿ ಅದರ ಒಳಗಿನ ಭಾಗಗಳನ್ನ ಅರ್ಥ ಮಾಡ್ಕೊಳ್ತಾ ಇರ್ತಾರೆ. ತನ್ನ ತಂದೆಗೆ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಪ್ರಶ್ನೆಗಳನ್ನ ಸಹ ಕೇಳ್ತಾ ಇರ್ತಾರೆ. ಚಿಕ್ಕ ವಯಸ್ಸಿಂದಾನೇ ಯಂತ್ರಗಳ ಮೇಲೆ ಇರುವಂತ ಆಸೆ ಅವರನ್ನ ಮೆಕ್ಯಾನಿಕಲ್ ಇಂಜಿನಿಯರ್ಗೆ ಸೇರೋ ಹಾಗೆ ಮಾಡುತ್ತೆ. ಅವರಿಗೆ ಇದ್ದಂತಹ ಇಂಟ್ರೆಸ್ಟ್ ಇಂದ ಯಂತ್ರಗಳ ವರ್ಕಿಂಗ್ ಅನ್ನ ಕಂಪ್ಲೀಟ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಅದೇ ಸಮಯದಲ್ಲಿ ಪ್ರಪಂಚದ 2ನೇ ಮಹಾಯುದ್ಧ ಪ್ರಾರಂಭವಾಗುತ್ತೆ. ಆ ಯುದ್ಧದಲ್ಲಿ ಫೆರಾಸಿಯೋ ಇಟಾಲಿಯನ್ ಏರ್ಫೋರ್ಸ್ ನಲ್ಲಿ ಮೆಕ್ಯಾನಿಕ್ ಆಗಿ ತಮ್ಮ ಕೆಲಸವನ್ನ ಪ್ರಾರಂಭ ಮಾಡ್ತಾರೆ. ಈ ಒಂದು ಕೆಲಸ ಅವನಿಗೆ ಮಿಲಿಟರಿ ವಾಹನಗಳು, ಇಂಜಿನ್ ರಿಪೇರಿ ಮತ್ತು ಅಲ್ಲಿ ಇರುವಂತಹ ಕಡಿಮೆ ರಿಸೋರ್ಸ್ನಲ್ಲಿ ಹೆಚ್ಚಿನ ಔಟ್ಪುಟ್ ಅನ್ನ ಹೇಗೆ ತರೋದು ಅನ್ನೋ ಅನುಭವವನ್ನ ಅವನು ಕಲಿತಾನೆ. ಅದಲ್ಲದೆ ಯುದ್ಧ ಮುಗಿದ ಮೇಲೆ ಅಲ್ಲಿ ಉಳಿದ ಹಳೆಯ ಇಂಜಿನ್ ಭಾಗಗಳನ್ನು ಬಳಸಿ ಕೃಷಿ ಯಂತ್ರಗಳನ್ನು ಮಾಡುವಂತಹ ಐಡಿಯಾ ಫೆರಾಸಿಯೋಗೆ ಬರುತ್ತೆ. ಈ ಒಂದು ಐಡಿಯಾಯಿಂದಾನೇ ಲ್ಯಾಂಬೋರ್ಗಿನಿ ಟ್ರ್ಯಾಕ್ಟರ್ಸ್ನ ಕತೆ ಪ್ರಾರಂಭವಾಗುತ್ತೆ. ಕಡಿಮೆ ಬೆಲೆಯಲ್ಲಿ ಬಲಿಷ್ಠ ಇಂಜಿನ್ ಮತ್ತು ರೈತರಿಗೆ ಸೂಕ್ತವಾದ ಟ್ರ್ಯಾಕ್ಟರ್ನ ತಯಾರಿಕೆಯಿಂದ ಲ್ಯಾಂಬೋರ್ಗಿನಿ ಟ್ರ್ಯಾಕ್ಟರ್ಸ್ ತುಂಬಾ ಫೇಮಸ್ ಆಗುತ್ತೆ. ಈ ಒಂದು ಯಶಸ್ಸು ಫೆರಾಸಿಯನ್ನ ಒಬ್ಬ ಶ್ರೀಮಂತನಾಗಿ ಮಾಡುತ್ತೆ. ಟ್ರ್ಯಾಕ್ಟರ್ ಬಿಸ್ನೆಸ್ ಅಲ್ಲಿ ಭಾರಿ ಯಶಸ್ಸನ್ನು ಕಂಡಂತಹ ಫೆರಾಸಿಯೋ ತಾನು ದುಡಿದ ದುಡ್ಡಿನಿಂದ ತನ್ನ ಒಂದು ಕನಸಿನ ಕಾರನ್ನ ಖರೀದಿಸೋಕೆ ತೀರ್ಮಾನ ಮಾಡ್ತಾನೆ. ಆ ಕಾರಿನ ಹೆಸರೇ ಫೆರಾರಿ 250 GT. ಗೆಳೆಯರೆ, ಆಗಿನ ಕಾಲಕ್ಕೆ ಇಡೀ ಪ್ರಪಂಚದಲ್ಲಿ ಬೆಸ್ಟ್ ಸೂಪರ್ ಕಾರ್ ಯಾವುದು ಅಂತ ಕೇಳಿದ್ರೆ ಎಲ್ಲರೂ ಹೇಳ್ತಿದ್ದಂತಹ ಹೆಸರೇ ಫೆರಾರಿ. ಹೌದು, ಫೆರಾರಿ ಕಾರ್ಗಳು ಆಗಿನ ಕಾಲದ ಲಕ್ಸುರಿ ಮತ್ತು ಪರ್ಫಾರ್ಮೆನ್ಸ್ನ ಸಿಂಬಲ್ ಆಗಿತ್ತು. ಶ್ರೀಮಂತರು ಮತ್ತು ರೇಸ್ ಪ್ರಿಯರ ಹೆಮ್ಮೆ ಅಂತಾನೆ ಪ್ರಸಿದ್ಧವಾಗಿತ್ತು. ಈ ಒಂದು ಕಾರಣಕ್ಕೆ ಫೆರಾಸಿಯೋ ಕೂಡ ಫೆರಾರಿ ಬ್ರ್ಯಾಂಡ್ ಅನ್ನ ತುಂಬಾ ಗೌರವಿಸ್ತಾ ಇರ್ತಾನೆ. ಆದ್ರೆ ಫೆರಾಸಿಯೋ ತಾನು ತಗೊಂಡಂತಹ ಫೆರಾರಿ 250 GT ಕಾರನ್ನ ಓಡಿಸೋಕೆ ಪ್ರಾರಂಭ ಮಾಡಿದಾಗ ಅವನಿಗೆ ಈ ಕಾರ್ನ ಕ್ಲಚ್ ತುಂಬಾ ರಫ್ ಆಗಿದೆ ಮತ್ತು ಸಿಟಿ ಡ್ರೈವಿಂಗ್ಗೆ ಇದು ಸೂಕ್ತವಲ್ಲ ಅನ್ನೋ ವಿಚಾರಗಳು ಗಮನಕ್ಕೆ ಬರ್ತವೆ. ಈ ವಿಚಾರವನ್ನ ಇನ್ನೂ ಡೀಟೇಲ್ ಆಗಿ ತಿಳ್ಕೊಬೇಕು ಅನ್ನೋ ಆಸಕ್ತಿಯಿಂದ
ಫೆರಾಸಿಯೋ ತನ್ನ ಫೆರಾರಿ ಕಾರನ್ನ ಗ್ಯಾರೇಜ್ಗೆ ತಗೊಂಡು ಹೋಗಿ ಅದರ ಗೇರ್ ಬಾಕ್ಸ್ ಅನ್ನ ತೆಗೆದು ಅದರ ಕ್ಲಚ್ ಸಿಸ್ಟಮ್ ಅನ್ನ ಪರಿಶೀಲಿಸ್ತಾನೆ. ಈ ಒಂದು ಪರಿಶೀಲನೆಯಿಂದ ಫೆರಾಸಿಯೋಗೆ ಒಂದು ಶಾಕಿಂಗ್ ಸತ್ಯ ಗೊತ್ತಾಗುತ್ತೆ. ಅದೇನಪ್ಪಾ ಅಂದ್ರೆ, ಫೆರಾರಿ ಕಾರ್ನಲ್ಲಿ ಬಳಸ್ತಾ ಇರುವಂತ ಕ್ಲಚ್ ಮತ್ತು ಲ್ಯಾಂಬೋರ್ಗಿನಿ ಟ್ರ್ಯಾಕ್ಟರ್ಗಳಲ್ಲಿ ಬಳಸ್ತಾ ಇರುವಂತ ಕ್ಲಚ್ ಎರಡೂ ಒಂದೇ ಆಗಿರುತ್ತೆ. ಟ್ರ್ಯಾಕ್ಟರ್ಗಾಗಿ ಮಾಡಿದಂತಹ ಕ್ಲಚ್ ಕೋಟಿ ಕೋಟಿ ಬೆಲೆ ಬಾಳುವಂತಹ ಕಾರಿಗೆ ಸೂಕ್ತವಲ್ಲ ಅನ್ನೋ ವಿಚಾರ ಫೆರಾಸಿಯೋಗೆ ಅರ್ಥವಾಗುತ್ತೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ನೋಡೋದಾದ್ರೆ, ಈ ಒಂದು ವಿಚಾರ ಬೇರೆ ಯಾರಿಗಾರು ಗೊತ್ತಾಗಿದ್ರೆ ಇದರಿಂದ ನಾನು ಏನ್ ಲಾಭ ಮಾಡ್ಕೋಬಹುದು ಅಂತ ಯೋಚನೆ ಮಾಡ್ತಾ ಇದ್ರೋ ಏನೋ. ಆದ್ರೆ ಫೆರಾಸಿಯೋ ಇದನ್ನೆಲ್ಲ ಏನೂ ಯೋಚನೆ ಮಾಡದೆ ನೇರವಾಗಿ ಹೋಗಿದ್ದು ಮರಾನಲ್ಲೋಲಿ ಇರುವ ಫೆರಾರಿ ಫ್ಯಾಕ್ಟರಿಗೆ. ಫೆರಾಸಿಯೋ ಮನಸ್ಸಿನಲ್ಲಿ ಇದ್ದಿದ್ದು ಇಷ್ಟೆ. ತಾನು ಇಷ್ಟಪಡುವಂತಹ ಕಾರ್ನ ಸಮಸ್ಯೆಯನ್ನ ಅದರ ತಯಾರಿಕರಿಗೆ ಹೇಳಿ ಸರಿ ಮಾಡಬೇಕಂತ. ಫೆರಾಸಿಯೋ ಫ್ಯಾಕ್ಟರಿ ಒಳಗೆ ಹೋಗಿ ಅದರ ಮಾಲೀಕ ಮತ್ತು ಸರ್ವಾಧಿಕಾರಿಯಾದ ಎನ್ಜೋ ಫೆರಾರಿಯನ್ನ ಮೀಟ್ ಮಾಡಿ ಮಾತಾಡ್ತಾನೆ. ನಿಮ್ಮ ಕಾರು ಅದ್ಭುತವಾಗಿದೆ, ಆದರೆ ಅದರ ಕ್ಲಚ್ನಲ್ಲಿ ಒಂದು ಸಮಸ್ಯೆ ಇದೆ. ಈ ಕಾರಣದಿಂದ ಸಿಟಿ ಡ್ರೈವಿಂಗ್ಗೆ ಕಷ್ಟವಾಗುತ್ತಿದೆ ಅಂತ ಹೇಳ್ತಾನೆ. ಜೊತೆಗೆ ಇದನ್ನ ನಾನು ಅವಮಾನ ಮಾಡೋದಕ್ಕೋಸ್ಕರ ಹೇಳ್ತಾ ಇಲ್ಲ, ಬದಲಾಗಿ ಇದು ಅನುಭವದಿಂದ ಬಂದ ಸಲಹೆ ಅಂತ ತಿಳಿದುಕೊಳ್ಳಿ ಅಂತ ಸಹ ಹೇಳ್ತಾನೆ. ಆದ್ರೆ ಅಲ್ಲಿದ್ದಿದ್ದು ಎನ್ಜೋ ಫೆರಾರಿ, ಇಡೀ ಪ್ರಪಂಚವನ್ನೇ ಆಳುತ್ತಿದ್ದ ಸೂಪರ್ ಕಾರ್ ಕಂಪನಿಯ ಮಾಲೀಕ. ಸಾಮಾನ್ಯವಾಗಿ ದುಡ್ಡು ಮತ್ತು ಅಧಿಕಾರ ಇರೋ ಕಡೆ ದರ್ಪ ಮತ್ತು ಅಹಂಕಾರ ಇರೋದು ಸರ್ವೇ ಸಾಮಾನ್ಯ. ಇಲ್ಲೂ ಸಹ ಆಗಿದ್ದು ಅದೇ. ಯಾಕಂದ್ರೆ ಒಬ್ಬ ಸೂಪರ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯ ಮಾಲೀಕ ಒಬ್ಬ ಟ್ರ್ಯಾಕ್ಟರ್ ಕಂಪನಿಯ ಮಾಲೀಕನಿಂದ ತಿಳಿಯೋ ಅವಶ್ಯಕತೆ ಇಲ್ಲ ಅನ್ನೋ ಈಗೋ ಅವನಲ್ಲಿರುತ್ತೆ. ಇದರಿಂದಾಗಿನೇ ಎನ್ಜೋ ಫೆರಾರಿ ಅಹಂಕಾರದಿಂದ, ನೀನು ಟ್ರ್ಯಾಕ್ಟರ್ ತಯಾರಿಸೋದಕ್ಕೆ ಸರಿ, ನಿನಗೆ ಸ್ಪೋರ್ಟ್ಸ್ ಕಾರ್ ಬಗ್ಗೆ ಏನು ಗೊತ್ತು, ಫೆರಾರಿ ಓಡಿಸೋಕೆ ನಿನ್ನಂತ ರೈತರಿಗೆ ಯೋಗ್ಯತೆ ಇಲ್ಲ ಅಂತ ಅವಮಾನ ಮಾಡಿ ಕಳಿಸ್ತಾನೆ. ಎನ್ಜೋ ಫೆರಾರಿ ಬಾಯಿಂದ ಬಂದ ಈ ಮಾತುಗಳು ಕೇವಲ ಮಾತಾಗಿ ಉಳಿದಿರಲ್ಲ, ಬದಲಾಗಿ ಫೆರೋಸಿಯೋ ಆತ್ಮಗೌರವಕ್ಕೆ ಬಿದ್ದ ಬಾಣವಾಗಿರುತ್ತೆ. ಇಷ್ಟೆಲ್ಲ ಅವಮಾನವಾದರೂ ಸಹ ಫೆರೋಸಿಯೋ ಅಲ್ಲಿ ಜಗಳ ಮಾಡಲ್ಲ, ಕೂಗಾಡಲ್ಲ, ಅವರ ಜೊತೆ ಪ್ರತಿವಾದ ಸಹ ಮಾಡಲ್ಲ. ಆದರೆ ಅಲ್ಲಿಂದ ಹೊರಡುವಾಗ ಒಂದು ನಿರ್ಣಯವನ್ನ ಮಾಡ್ತಾನೆ. ನಾನು ಫೆರಾರಿ ಕಾರ್ಗಿಂತ ಒಂದು ಉತ್ತಮ ಕಾರನ್ನ ತಯಾರಿಸ್ತೀನಿ, ಆದರೆ ಇದು ಫೆರಾರಿ ವಿರುದ್ಧದ ಪ್ರತಿಕಾರವಲ್ಲ, ಬದಲಿಗೆ ಇದು ನನ್ನ ಸವಾಲು ಅಂತ ಅನ್ಕೊಂತಾನೆ. ಅದೇ ಮಾತಿನಂತೆ ಒಂದು ಹೊಸ ಫ್ಯಾಕ್ಟರಿಯನ್ನ ಪ್ರಾರಂಭ ಮಾಡ್ತಾನೆ. ಲೇಟೆಸ್ಟ್ ಮಿಷಿನ್ಗಳು, ಕ್ವಾಲಿಟಿ ಫಸ್ಟ್ ಮೈಂಡ್ಸೆಟ್ ಇರುವಂತಹ ಒಂದು ಸೂಪರ್ ತಂಡವನ್ನ ನಿರ್ಮಾಣ ಮಾಡ್ತಾನೆ. ಅದರಲ್ಲಿ ಟಾಪ್ ಇಟಾಲಿಯನ್ ಇಂಜಿನಿಯರ್ಸ್, ರೇಸಿಂಗ್ ಎಕ್ಸ್ಪೀರಿಯನ್ಸ್ ಇರುವವರನ್ನ ಆಯ್ಕೆ ಮಾಡಿಕೊಳ್ತಾನೆ. ವಿಶೇಷವಾಗಿ ಗಿಯಾಟೋ ಬಿಜರಾನಿ ಎಂಬ ಇಂಜಿನಿಯರ್ನ ಆಯ್ಕೆ ಮಾಡ್ಕೊಳ್ತಾನೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ನೋಡೋದಾದ್ರೆ, ಫೆರಾರಿಯ ಲೆಜೆಂಡರಿ V12 ಇಂಜಿನ್ನ ಮಾಡಿದವನು ಸಹ ಇದೇ ಗಿಯಾಟೋ ಬಿಜರಾನಿ. ಫೆರಸಿಯೋ ತನ್ನ ಇಂಜಿನಿಯರ್ಗಳಿಗೆ ಹೇಳೋದು ಒಂದೇ ಮಾತು, ನನ್ನ ಇಂಜಿನ್ನಲ್ಲಿ ಪವರ್ ಇರಬೇಕು, ಆದರೆ ಇಂಜಿನ್ ಸ್ಮೂತ್ ಆಗಿರಬೇಕು. ಈ ಒಂದು ಮಾತಿನ ಪ್ರಕಾರನೇ ಗಿಯಾಟೋ ಬಿಜೆರಿನಿ ಒಂದು ಐ ರಿವೀವಿಂಗ್ V12 ಇಂಜಿನ್ನ ತಯಾರಿಸ್ತಾರೆ. ಇದು ಫೆರಾರಿ ಇಂಜಿನ್ಗಿಂತ ಕಡಿಮೆ ವೈಬ್ರೇಷನ್ ಮತ್ತು ಸ್ಟ್ರೀಟ್ ಫ್ರೆಂಡ್ಲಿ ಆಗಿರುತ್ತೆ. ಇಷ್ಟೆಲ್ಲ ಅದ್ಭುತವಾದ ವಿಚಾರಗಳಿಂದ ತಯಾರಾದ ತನ್ನ ಕನಸಿನ ಕಾರನ್ನ ಫೆರುಸಿಯೋ ಮೊದಲ ಬಾರಿಗೆ ಜಗತ್ತಿಗೆ ತೋರಿಸೋಕೆ ತೀರ್ಮಾನ ಮಾಡ್ತಾನೆ. ಆ ಜಾಗದ ಹೆಸರೇ 1964ರಲ್ಲಿ ನಡೆದ ಜೆನೆವಾ ಮೋಟಾರ್ ಶೋ. ಎಲ್ಲಾ ಕಡೆಯಲ್ಲೂ ಫೆರಾರಿ ಎಂಬ ಹೆಸರೇ ಇದ್ದ ಜಗತ್ತಿನಲ್ಲಿ ಲ್ಯಾಂಬೋರ್ಗಿನಿ ಅನ್ನೋ ಹೊಸ ಹೆಸರು ವೇದಿಕೆಗೆ ಬರುತ್ತೆ. ಆ ಶೋನಲ್ಲಿ ಡಿಸ್ಪ್ಲೇಗೆ ಅಂತ ಇಟ್ಟಿದ್ದ ಕಾರನ್ನ ಕಂಪ್ಲೀಟ್ ಆಗಿ ಕವರ್ ಮಾಡಿರ್ತಾರೆ. ಮೊದಲ ಬಾರಿಗೆ ಜನರ ಮುಂದೆ ಕಾರ್ ಕವರ್ನ ತೆಗೆದ ಕ್ಷಣ ಬೆಳ್ಳಿ ಬಣ್ಣದ ಬಾಡಿ, ಸ್ಮೂತ್ ಕರ್ವ್ಸ್ ಮತ್ತು ರಾಯಲ್ ಲುಕ್ನೊಂದಿಗೆ ಅನಾವರಣಗೊಳ್ಳುತ್ತೆ. ಆ ಕಾರಿನ ಹೆಸರೇ ಲ್ಯಾಂಬೋರ್ಗಿನಿ 350 GT. ಆ ಒಂದು ಕಾರ್ ಏನೂ ಶಬ್ದ ಮಾಡದೇನೆ ಇಡೀ ಜಗತ್ತಿಗೆ ನಾನು ಬಂದಿದ್ದೀನಿ ಅಂತ ಸಾರಿ ಹೇಳಿರುತ್ತೆ. ಈ ಒಂದು ಕಾರ್ನ ಸಕ್ಸಸ್ನಿಂದ ಎನ್ಜೋ ಫೆರಾರಿಯ ಮಾತುಗಳಿಗೆ ಫೆರೋಸಿಯೋ ತನ್ನ ಕೆಲಸದಿಂದ ಉತ್ತರವನ್ನ ಕೊಟ್ಟಿರ್ತಾನೆ. ಈ ಒಂದು ಸಕ್ಸಸ್ನಿಂದ ಲ್ಯಾಂಬೋರ್ಗಿನಿಗೆ ಬಹಳ ದೊಡ್ಡ ಮಟ್ಟದ ಆರ್ಡರ್ಸ್ ಬರುತ್ತೆ. ಬ್ರ್ಯಾಂಡ್ ತುಂಬಾ ದೊಡ್ಡದಾಗಿ ಎಸ್ಟಾಬ್ಲಿಷ್ ಆಗುತ್ತೆ. ಜೊತೆಗೆ ಲ್ಯಾಂಬೋರ್ಗಿನಿಯ ಹೆಸರು ಇಡೀ ಪ್ರಪಂಚವನ್ನೇ ಆಳುತ್ತೆ. ಇದೇ ರೀತಿ ಲ್ಯಾಂಬೋರ್ಗಿನಿ ಕಂಪನಿ ಒಂದಾದ ಮೇಲೆ ಒಂದರಂತೆ ಹೊಸ ಡಿಸೈನ್ ಮತ್ತು ಪವರ್ಫುಲ್ ಇಂಜಿನ್ಗಳನ್ನ ತಯಾರಿಸಿ ಇಲ್ಲಿಯವರೆಗೆ ಪ್ರಪಂಚದ ಟಾಪ್ 10 ಸೂಪರ್ ಕಾರ್ಗಳ ಪಟ್ಟಿಯಲ್ಲಿ ಸೇರಿದೆ. ನಿನ್ನಿಂದ ಆಗಲ್ಲ ಅನ್ನೋ ಒಂದೇ ಒಂದು ಮಾತು ಲ್ಯಾಂಬೋರ್ಗಿನಿಯನ್ನ ಹುಟ್ಟಿಸುತ್ತೆ. ಅದೇ ರೀತಿ ನಿಮಗೆ ಯಾರಾದರೂ ನಿಮ್ಮನ್ನ ಕಡೆಗಣಿಸಿ ಮಾತಾಡ್ತಾ ಇದ್ರೆ ನೆನಪಿಡಿ, ಅದೇ ನಿಮ್ಮ ಲ್ಯಾಂಬೋರ್ಗಿನಿ ಮೂಮೆಂಟ್.
ಈ ಒಂದು ಸಾಧಕನ ಕತೆ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ನಮಸ್ಕಾರ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.